ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಷ್ಣು ಸಹಸ್ರನಾಮ ಚಿಂತನೆಯಲ್ಲಿ 7ನೇ ಶ್ಲೋಕದಲ್ಲಿ ಅಗ್ರಾಹ್ಯಶಾಶ್ವತಃ ಕೃಷ್ಣೋ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೂತಸ್ತ್ರಿಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಶ್ಲೋಕದಲ್ಲಿ ಅಗ್ರಾಹ್ಯ ಶಾಶ್ವತಃ ಕೃಷ್ಣ ಅಂತ ಹೇಳಿ 3 ನಾಮಗಳನ್ನ ನೋಡಿದ್ವಿ ಹಿಂದಿನ ಶ್ಲೋಕಗಳಲ್ಲಿ, ಹಿಂದಿನ ವಿಡಿಯೋಗಳಲ್ಲಿ. ಈಗ ಈ ವಿಡಿಯೋದಲ್ಲಿ ಮುಂದಿನ ಭಗವಂತನ ಇನ್ನುಳಿದ ನಾಮಗಳನ್ನು ಚಿಂತನೆ ಮಾಡೋಣ. ಲೋಹಿತಾಕ್ಷ ಅಂತ ಹೇಳಿ ಮುಂದಿನ ನಾಮ. ಲೋಹಿತ ಅಂದ್ರೆ ಕೆಂಪು ಅಂತ ಹೇಳಿ, ಅಕ್ಷ ಅಂದ್ರೆ ಕಣ್ಣು. ಕಣ್ಣು ಕೆಂಪಾಗಿರೋದು ಅಂದ್ರೆ ಯಾರ ಕಣ್ಣು ಕೆಂಪಾಗಿದೆಯೋ ಅವನು ಲೋಹಿತಾಕ್ಷ ಅಂತ ಹೇಳಿ ಇದು ವರ್ಡ್ ಟು ವರ್ಡ್ ಮೀನಿಂಗ್ ಆಯ್ತು. ಕಣ್ಣು ಕೆಂಪಾಗಿರೋದು ಅಂದ್ರೆ ಈ ಮಡ್ರಾಸ ಬಂದ್ಬಿಟ್ಟು ಕಣ್ಣೆಲ್ಲ ಕೆಂಪಾಗಿರುತ್ತಲ್ಲ, ಆ ರೀತಿ ಕಣ್ಣು ಕೆಂಪಾದದ್ದಲ್ಲ ಇದು. ಕಣ್ಣ ಕೊನೆಯಲ್ಲಿ ರಕ್ತ ಛಾಯೆ ಇರಬೇಕು. ಅದು ಆರೋಗ್ಯವನ್ನ ಮತ್ತೆ ಸೌಂದರ್ಯವನ್ನ ಸೂಚಿಸತ್ತಂತೆ. ಕಣ್ಣಿನ ಕೊನೆಯಲ್ಲಿ ರಕ್ತ ಛಾಯೆ ಇರಬೇಕು. ಯಾವುದು ಆ ಕಣ್ಣು ಬೀಳ್ಚ್ಕೊಂಡಿದ್ರೆ ಅನಿಮಿಕ್ ಅಂತ, ವೀಕ್ ಆಗಿದ್ದಾರೆ ಅಂತ ಹೇಳಿ, ಅದಕ್ಕೆ ಒಂಥರ ಮುಖ ಅದು ಪ್ರೇತ ಕಳೆ ಅಂತಾರಲ್ಲ ಹಂಗಾಗಿರುತ್ತೆ. ಅಂದ್ರೆ ಜೀವ ಕಳೆ ಇರೋದಿಲ್ಲ ಅದರಲ್ಲಿ, ಅಂತ ಹಾಗೆ ಇರಬಾರ್ದಂತೆ ಕಣ್ಣುಗಳು. ಹಾಗಿದ್ರೆ ದೋಷ ಅಂತ ಹೇಳಿ ಮೊದಲು ಡಾಕ್ಟರ್ ಹತ್ರ ಹೋಗ್ತಾರೆ, ಅನಿಮಿಕ್ ಅಂತಾನೆ ಇನ್ನೊಂದೇನೋ ಒಂದು ಹೆಸರು ಕೊಡ್ತಾರೆ ಅದಕ್ಕೆ. ಹಾಗಾಗಿ ಕಣ್ಣಿನ ಕೊನೆಯಲ್ಲಿ ಆ ರಕ್ತ ಛಾಯೆ ಇರುವಂಥದ್ದು ಅಂತ ಹೇಳಿ ಲೋಹಿತಾಕ್ಷ ಅಂತ. ಇದು ಫಿಸಿಕಲ್ ಆಗಿ ಎದುರಿಗೆ ನಮಗೆ ಅಪಿಯರೆನ್ಸ್ ಕಾಣುವಂಥದ್ದು, ಅದಕ್ಕೆ ಲೋಹಿತಾಕ್ಷ ಅಂತ ಹೇಳ್ತಾರೆ. ಇದು ಒಂದು ಆಯಾಮ ಆಯಿತು. ಇನ್ನೊಂದು ಲೋಹಿತಾಕ್ಷ ಅಂದರೆ ಕಣ್ಣು ಕೆಂಪುಳ್ಳವ, ಅಂದ್ರೆ ಕೆಂಗಣ್ಣು ಅಂತ ಹೇಳ್ತಾರೆ. ಕೆಂಗಣ್ಣು ಅಂದ್ರೆ ಅದು ಕೋಪದ ಸಂಕೇತ. ಅವನು ಕೆಂಗಣ್ಣು ಬೀರ್ಕೊಂಡು ನಿಂತಿದ್ದ, ಕಣ್ಣಲ್ಲಿ ಬೆಂಕಿ ಸುರಿತಾ ಇತ್ತು, ಕೆಂಡ ಕಾರ್ತಾ ಇದ್ದ ಅಂತೆಲ್ಲ ಆ ವರ್ಣನೆಗಳನ್ನ ಕೇಳಿರ್ತೀವಿ, ಇಲ್ಲ ಓದಿರ್ತೀವಿ. ಹಾಗೆ ಆ ಕೋಪವನ್ನ ಅಭಿವ್ಯಕ್ತಿ ಮಾಡೋದು ಕೆಂಪು ಬಣ್ಣ. ಹಾಗೆ ಆ ಕಣ್ಣು ಕೆಂಪಾಗಿದೆ ಅಂದರೆ ಕೋಪವನ್ನ ಸೂಸ್ತಾ ಇದೆ ಅಂತ ಹೇಳಿ. ಲೋಹಿತಾಕ್ಷ ಅಂದ್ರೆ ಕೆಂಗಣ್ಣುಳ್ಳಂತವ ಅಂತ ಹೇಳಿ. ಕೆಂಗಣ್ಣು ಅಂದ್ರೆ ಯಾವುದು? ನಿಜವಾಗಲೂ ಕೆಂಡವನ್ನ ಸುರಿಸುವುದು ಅಂದ್ರೆ ನಾವು ರುದ್ರದೇವರ 3ನೇ ಕಣ್ಣು ಅಂತ ಹೇಳ್ತೀವಲ್ಲ, ಆ 3ನೇ ಕಣ್ಣು ತೆರೆದರೆ ಆ ಪ್ರಳಯ ಆಗತ್ತೆ ಅಂತ ಹೇಳಿ. ಹಾಗೆ ತನ್ನ ಕೆಂಗಣ್ಣಿನಿಂದ ಇಡೀ ಪ್ರಳಯವನ್ನು ಉಂಟು ಮಾಡುವಂತಹ ಭಗವಂತ ಅಂತ ಹೇಳಿ ಇಲ್ಲಿ ಅನ್ವಯ. ಆ ರುದ್ರದೇವರಲ್ಲಿಯೂ ಆ 3ನೇ ಕಣ್ಣಿನಲ್ಲಿದ್ದು ಲೋಕವನ್ನ ಸುಡುವವನು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದು ಇನ್ನೊಂದು ಆಯಾಮ. ಮತ್ತೆ ಭಗವಂತನ ಹಲವು ರೂಪಗಳಲ್ಲಿ ಕೋಪ ಮಾಡಿಕೊಂಡಂತಹ ಇದು ಉದಾಹರಣೆಗಳು ಸಿಗತ್ವೆ ನಮಗೆ. ಈ ಲೋಹಿತಾಕ್ಷ ಅನ್ನೋ ಶಬ್ದದ ಹಿಂದೆ ನಾವು ಎಲ್ಲೆಲ್ಲಿ ಹೇಗೆ ಭಗವಂತನ ಯಾವ ನಾಮದೊಂದಿಗೆ ಇದನ್ನ ಅನುಸಂಧಾನ ಮಾಡಬಹುದು, ಯಾವ ಸಂದರ್ಭಗಳನ್ನ ಅಂತ ನೋಡ್ತಾ ಹೋಗೋಣ. ಅದೇ ನಮಗೆ ಈ ಉದಾಹರಣೆಗಳ ಸಮೇತ ನೋಡಿದಾಗ ವಿಷಯ ತುಂಬಾ ಹೆಚ್ಚಾಗಿ ಚೆನ್ನಾಗಿ ನೆನಪಿರುತ್ತೆ. ಅದಕ್ಕೋಸ್ಕರ ಈ ಉದಾಹರಣೆಗಳ ಮತ್ತೆ ಆ ಸಂದರ್ಭಗಳ ಚಿಂತನೆ ನಮಗೆ ಅತಿ ಅವಶ್ಯಕ ಆಗುತ್ತೆ. ಮೊದಲಿಗೆ ನಾವು ಭಗವಂತ ಕೋಪ ಅನ್ನೋದು ಏನು ಅಂತ ತೋರಿಸೋದು ನರಸಿಂಹ ರೂಪದಲ್ಲಿ. ಅಂದ್ರೆ ಆ ಭಗವಂತನಿಗೆ ಯಾಕೆ ಕೋಪ ಬಂತು? ಆ ಹಿರಣ್ಯಕಶಿಪುವಿನ ಮೇಲೆ ತಡೆಯಲು ಅಸಾಧ್ಯವಾದಂತಹ ಕೋಪ ಬಂತಂತೆ. ಯಾಕೆ ಅಂತಂದ್ರೆ ಆ ಪ್ರಹ್ಲಾದ 5-6 ವರ್ಷದ ಪುಟ್ಟ ಬಾಲಕ,
ಅಂದ್ರೆ ನಾರದರಿಂದ ಉಪದೇಶ ಪಡೆದು ಭಗವಂತನನ್ನ ಸರ್ವೋತ್ತಮ ಅಂತ ಸಂಪೂರ್ಣವಾಗಿ ಕಾಯ ವಾಕ್ ಮನಸ್ಸುಗಳಿಂದ ಚಿತ್ತಶುದ್ಧಿಯಿಂದ ನಂಬಿದವನು ಪ್ರಹ್ಲಾದ. ಆ ತನ್ನ ನಂಬಿಕೆಗೆ ಬದ್ಧನಾಗಿ ತನ್ನ ಸ್ವಂತ ತಂದೆ ಇವನು ಹಲವಾರು ರೀತಿಯಲ್ಲಿ ಕೊಲ್ಲುವಂತ ಪ್ರಯತ್ನ ಮಾಡಿದ್ದಾಯ್ತು, ಬೆಂಕಿಗೆ ತಳಿಸಿದ್ದಾಯ್ತು, ಬೆಟ್ಟದಿಂದ ದಬ್ಬಿದ್ದಾಯ್ತು, ಸಮುದ್ರಕ್ಕೆ ಹಾರಿಸಿದ್ದಾಯ್ತು, ಹಾವು ಕಚ್ಚಿದ್ದಾಯ್ತು, ಅಥವಾ ಆ ವಿಷವನ್ನ ನುಂಗಿಸಿದ್ದು ಹಾಲಾಹಲ ವಿಷ, ಕಾರ್ಕೋಟಕ ವಿಷ ಕೊಟ್ಟರು. ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಅಷ್ಟು ಹಿಂಸೆಯನ್ನ ತಡೆದು ಕೂಡ ಈ ಮಗು ನನ್ನ ನಂಬಿ ಹೀಗೆ ಪ್ರಾರ್ಥನೆ ಮಾಡ್ತಿದೆಯಲ್ಲ ಅಂಥೇಳಿ ಒಂದು ಕಡೆ ಪ್ರೀತಿ ಆದ್ರೆ, ಇನ್ನೊಂದು ಕಡೆ ಆ ಕೋಪ, ಪ್ರಳಯ ರವಿ ಕರಾಳಕ್ಕಾರರು ಚಕ್ರವಾಳಂ ವಿರಳ ಎದುರು ರೋಚಿತ ಶಾಂತರಾಳ ಪ್ರತಿಭಯ ತಮ ಕೋಪ ಅತ್ಯುತ್ಕಟೋಚ್ಚಾಟ್ಟಹಾಸಿನ್ ದಹ ದಹ ನರಸಿಂಹ ಸಹ್ಯ ವೀರ್ಯಾಹಿತಂ ಮೇ ಅಂತ ಹೇಳಿ ನರಸಿಂಹ ಸ್ತುತಿಯಲ್ಲಿ ಬರುತ್ತೆ. ಅದು ಎಂತ ಕೋಪ ಅಂಥೇಳಿ, ಪ್ರಳಯ ರವಿ ಕರಾಳ ಕಾರರು ಚಕ್ರವಾಳಂ, ಆ ಕತ್ತಿ ಹಿಡಿದು ಇಡೀ ಬ್ರಹ್ಮಾಂಡ ಪ್ರಳಯ ಮಾಡಿಬಿಡ್ತೀನಿ ಅಂತ ಆ ಬ್ರಹ್ಮಾಂಡ ಗದಗುಟ್ಟಿ ಹೋಗುವಂಗೆ ನಿಂತಿದ್ದಂತೆ ನರಸಿಂಹ. ಆ ರೂಪನ, ಆ ರೌದ್ರ ಅವತಾರ, ರುದ್ರನನ್ನು ಭಯಪಡಿಸುವಂತಹ ರೌದ್ರ ಅವತಾರನ್ನ ಅಲ್ಲಿ ಜನ ನೋಡಿದ್ರು ಅಂತ ಹೇಳಿ ಅಷ್ಟು ಕ್ರುದ್ಧನಾಗಿ ಜಗತ್ತಿನ ಎಲ್ಲ ಪಾಪಿಗಳನ್ನು ನಾಶ ಮಾಡಿಬಿಡ್ತೀನಿ ಅಂತ ಹೇಳಿ ನಿಂತಿದ್ದಂತೆ ಅಂತ. ಸ್ತಂಭಂ ನಿರ್ಭಿದ್ಯ ನಿಖಿಲ ಜಗದಘ ಕ್ಷಾಳನ ಯಾವತೀರ್ಣಂ, ಸಮಸ್ತ ಜಗತ್ತಿನ ಪಾಪಗಳನ್ನೆಲ್ಲ ತೊಳೆದು ಬಿಡ್ತೀನಿ, ಸುಟ್ಟು ಬಿಡ್ತೀನಿ ಅಂಥೇಳಿ ನಿಂತಿದ್ದ ಅಂಥೇಳಿ ಅಷ್ಟು ಭಯಂಕರವಾದ ಆ ರೂಪ. ಕಣ್ಣಿನಲ್ಲೇ ಸುಟ್ಟು ಹಿರಣ್ಯಕಶಿಪುವನ್ನ ಕೊಂದು ಬಿಡ್ತೀನಿ ಅನ್ನೋ ಹಾಗೆ ನಿಂತಿದ್ದ ಅಂಥೇಳಿ ಆ ಕೋಪ ಎಂಥದ್ದು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಆ ತರ ಕೋಪಗೊಂಡಂತಹ ಭಗವಂತನ ಎದುರುಗೋಗಕ್ಕೆ ಲಕ್ಷ್ಮಿ ಕೂಡ ಹೆದರ್ಕೊಂಡ್ಲಂತೆ ಒಂದ್ ಕ್ಷಣ. ಅಯ್ಯಯ್ಯಪ್ಪ, ನಮ್ಮ ಯಜಮಾನ್ರು ಇಷ್ಟು ಕೋಪ ಮಾಡ್ಕೊಂಡಿದ್ದು ನಾನು ಯಾವಾಗೂ ನೋಡೇ ಇರಲಿಲ್ಲ, ನನ್ನ ಕೈಲಾಗಲ್ಲ ಅವ್ರ ಎದುರುಗೋಗಕ್ಕೆ, ನನಗೆ ಸಮಾಧಾನ ಮಾಡೋಕ್ಕಾಗಲ್ಲ ಅಂದ್ರೆ, ಇನ್ನು ಲಕ್ಷ್ಮೀ ದೇವಿ ಹೋಗ್ಲಿಲ್ಲ ಅಂದ್ರೆ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ನಮ್ಮ ಕೈಲಾಗಲ್ಲ, ಕೈ ಮುಗಿದು ಬಿಟ್ರಂತೆ. ಇಷ್ಟು ಕೋಪ, ನಾವು ಕಂಡು ಕೇಳರಿಯದ ಕೋಪ, ಎದುರಿಗೋದ್ರೆ ನಾವು ಸುಟ್ಟು ಹೋಗ್ತೀವೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರಹ್ಲಾದನನ್ನ ಮುಂದೆ ಕಳಿಸ್ತಾರೆ ಅಂತ ಕಥೆ ಬರುತ್ತೆ. ಪವಿತ್ರ ಹೋಗಿ ಸ್ತೋತ್ರ ಮಾಡಿದಾಗ ಪ್ರಹ್ಲಾದ ಅವ್ನು ನೋಡಿದ ತಕ್ಷಣ ಆನಂದ ಆಗ್ಬಿಟ್ಟು ಹಾಗೆ ಕೋಪ ಹಾಗೆ ಇಳಿದೋಗತ್ತಂತೆ ಭಗವಂತನಿಗೆ. ಇಲ್ಲಿ ಒಂದು ಸೂಚನೆ ನಮಗೆ ಸಿಗತ್ತೆ, ಏನಂದ್ರೆ ಈ ಲಕ್ಷ್ಮಿ ಅಥವಾ ದೇವತೆಗಳು ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ರು ಅಂತ ಅಲ್ಲ, ಇಲ್ಲಿ ಕಥಾವಾದ ಅಂತ ಹೇಳ್ತಾರೆ. ಅಂದ್ರೆ ಸುಮ್ಮನೆ ಆ ಕಥೆಯಲ್ಲಿ ಆ ಅಂಶವನ್ನಷ್ಟೇ ತಗೊಳ್ಬೇಕು, ಅದನ್ನ ಪ್ರತಿಯೊಂದು ಕಥೆಯನ್ನು ಕೂಡ ನಾವು ಲಿಟ್ರಲ್ ಆಗಿ ತಗೊಳ್ಬಾರ್ದು ಅಂತ ಹೇಳಿ. ಲಕ್ಷ್ಮಿಗಾಗಲಿ, ಲಕ್ಷ್ಮಿ ಭಗವಂತನ ಎಲ್ಲ ರೂಪಗಳನ್ನು ನಿತ್ಯವಾಗಿ ನೋಡುವ ಲಕ್ಷ್ಮಿಗೆ ಭಗವಂತನಲ್ಲಿ ಭಯ ಎಂಥದ್ದು. ಹಾಗಾಗಿ ಅವರು ಹೆದರ್ಕೊಂಡಿದ್ದಲ್ಲ, ಅಂದ್ರೆ ತಾವು ಹೆದರ್ಕೊಂಡಂಗೆ ಮಾಡಿ, ಅಂದ್ರೆ ತಮ್ಮನ್ನ ಕೆಳಗೆ ತೋರಿಸಿಕೊಂಡು ಪ್ರಹ್ಲಾದನ ಭಕ್ತಿಯನ್ನ ಲೋಕಕ್ಕೆ ತೋರ್ಗೊಡ್ಬೇಕಾಗಿತ್ತು. ಮತ್ತೆ ಭಗವಂತ ಅವನ ಎಂಥ ಕೋಪವೇ ಆಗಲಿ ಏನೇ ಆಗಲಿ ಆ ಭಕ್ತರ ಮುಂದೆ ಅವನು ಭಕ್ತರ ಎದುರಿಗೆ ಬಂದ್ರೆ ಭಕ್ತಿ ಅಂದ್ರೆ ಸಾಕು, ಅವನು ತಣ್ಣಗಾಗ್ಬಿಡ್ತಾನೆ ಅಂತ ಲೋಕಕ್ಕೆ ತೋರಿಸ್ಬೇಕಾಗಿತ್ತು. ಮತ್ತೆ ಪ್ರಹ್ಲಾದನ ಮಹಾತ್ಮೆ ಏನು, ಅವನ ಭಕ್ತಿ ಎಷ್ಟು ದೊಡ್ಡದು ಅಂತ ಲೋಕಕ್ಕೆ ತೋರ್ಸಕ್ಕೋಸ್ಕರ ಹೀಗೆ ಆ ಕೋಪಗೊಂಡಂತಹ ನರಸಿಂಹನ ಎದುರಿಗೆ ಪ್ರಹ್ಲಾದನನ್ನ ಕಳಿಸಿದ್ರು ಅಂತ ಕತೆ. ಹಾಗೆ ಕೋಪಗೊಂಡಂತಹ ಲೋಹಿತಾಕ್ಷ, ಅಂದ್ರೆ ಹಾಗೆ ಲೋಹಿತಾಕ್ಷನಾದವನು ಇಮಿಡಿಯೇಟ್ ಆಗಿ ತಂಪಾಗ್ಬಿಟ್ಟ. ಇನ್ನೊಂದು ನರಸಿಂಹ ಅಷ್ಟೋತ್ರ ಅಂತಿದೆ, ಶ್ರೀ ನೃಸಿಂಹ ಪುಷ್ಕರಾಕ್ಷ ಕರಾಳ ವಿಕೃತಾನನಃ ಹಿರಣ್ಯಕಶಿಪೋರ್ವಕ್ಷೋ ವಿದಾರಣ ನಖಾಂಶುಕಃ ಪ್ರಹ್ಲಾದ ವರದ ಶ್ರೀಮಾನ್ ಅಪ್ರಮೇಯ ಪರಾಕ್ರಮ ಅಭಕ್ತ ಜನ ಸಂಹಾರಿ ಭಕ್ತಾನಾಂ ಅಭಯಪ್ರದ ಅಂತ ಹೇಳಿ. ಅಂದ್ರೆ ಅವನು ಅಭಕ್ತ ಜನ ಸಂಹಾರಕ್ಕೋಸ್ಕರ, ಆ ದುಷ್ಟರ ಸಂಹಾರಕ್ಕೋಸ್ಕರ ಆ ಉಗ್ರ ರೂಪ ತೊಟ್ಟಿದ್ರು ಕೂಡ ಅವನು ಭಕ್ತರಿಗೆ ಅಭಯವನ್ನೇ ಕೊಡ್ತಾನೆ. ಅಂದ್ರೆ ಭಗವಂತನ ಕೋಪವೂ ಕೂಡ ಅದು ಅಭಯ ರೂಪದಲ್ಲೇ ಇರುತ್ತೆ. ಅದೇ ದುಷ್ಟರ ಶಿಕ್ಷಣ, ಶಿಷ್ಟರ ರಕ್ಷಣ ಅನ್ನೋದು ಭಗವಂತನ ನೀತಿ. ಆ ರೀತಿಯಲ್ಲಿ ಅವನು ಕೋಪವೂ ಕೂಡ, ಅವನ ಆಗ್ರಹವೂ ಕೂಡ ಒಂದು ದೃಷ್ಟಿಯಲ್ಲಿ ಅನುಗ್ರಹವೇ ಆಗಿರುತ್ತೆ ಅಂತ ಹೇಳಿ. ಹಾಗಾಗಿ ಆ ಕೋಪ, ಭಗವಂತನ ಕೋಪವನ್ನ ಮನ್ಯು ಅಂತ ಕರೀತಾರೆ. ಮನ್ಯು ಸೂಕ್ತ ಕೇಳಿರ್ತಾರೆ, ಯಾಸ್ತೆ ಮನ್ಯು ವಿದದ್ವಧ್ರಚಾಯಿಕ ಅಂತ ಹೇಳಿ ಮನ್ಯು ಸೂಕ್ತ ಕೇಳಿರ್ತೀರ. ಅಲ್ಲಿ ಮನ್ಯು ಅಂದ್ರೆ ಅಂದ್ರೆ ಜ್ಞಾನ ಅಂತ ಹಿಂದಿನ ನೋಡಿದ್ವಿ.
ಮನ್ಯು ಅಂತಂದ್ರೆ ಜ್ಞಾನಪೂರ್ವಕವಾಗಿ ಇರುವಂತಹ ಕೋಪ. ನಮ್ಮ ಕೋಪ ಏನಂದ್ರೆ ಅದು ಅಜ್ಞಾನದಿಂದ ಬಂದಿರುತ್ತೆ, ಯಾರ ಮೇಲೋ ತಪ್ಪು ತಿಳುವಳಿಕೆ ಇರುತ್ತೆ, ಹಾಗಾಗಿ ಕೋಪ ಬರುತ್ತೆ. ಭಗವಂತನಿಗೆ ತಪ್ಪು ತಿಳುವಳಿಕೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಭಗವಂತನಲ್ಲಿ. ಎಲ್ಲವನ್ನು ನಿತ್ಯ ನೋಡುವವನು, ಎಲ್ಲವನ್ನು ನಿತ್ಯ ತಿಳಿದವನು ಭಗವಂತ. ಹಾಗಾಗಿ ಅವನ ಕೋಪವು ಕೂಡ ಜ್ಞಾನಪೂರ್ವಕವಾಗಿ ಇರುತ್ತೆ. ಅದಕ್ಕೆ ಭಗವಂತನ ಕೋಪಕ್ಕೆ ಮನ್ಯು ಅಂತ ಹೇಳ್ತಾರೆ ಅಂತ ಹೇಳಿ ಅಲ್ಲಿ ವಿವರಣೆ ಕೊಡ್ತಾರೆ ಶಾಸ್ತ್ರಕಾರರು. ಹೀಗೆ ಅಂದ್ರೆ ಅಂದ್ರೆ ಈಗ ನಮ್ಗೆ ಇದರಲ್ಲಿ ಇನ್ಸಿಡೆನ್ಸ್ ಅಲ್ಲಿ ಏನ್ ಅರ್ಥ ಆಯ್ತು ಅಂತಂದ್ರೆ, ಭಗವಂತನನ್ನ ಅಂದ್ರೆ ಹಿರಣ್ಯಕಶಿಪು ಆದ್ರೆ ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತಾರಲ್ಲ, ಈ ಹಿರಣ್ಯಾಕ್ಷ ಅಂದ್ರೆ ಹಿರಣ್ಯ ಅಂದ್ರೆ ಬಂಗಾರ. ಯಾರಿಗೆ ಬಂಗಾರದ ಮೇಲೆ ಕಣ್ಣು, ಭಗವಂತನ ಬಿಟ್ಟು ಬಂಗಾರದ ಮೇಲೆ ಕಣ್ಣಿಟ್ಟವ್ರಿಗೆ, ಅಂದ್ರೆ ಈ ಐಹಿಕ ಸಂಪತ್ತು ಅಂತ ಹೇಳಿ ಏನ್ ಹೇಳ್ತಾರೆ, ಈ ರೀತಿಯಲ್ಲಿ ಬಂಗಾರ ಅಂದ್ರೆ. ಮತ್ತೆ ಇನ್ನೊಂದು ಹಿರಣ್ಯಾಕ್ಷ ಅಂದ್ರೆ ಬಂಗಾರದ ಮೇಲೆ ಕಣ್ಣಿಟ್ಟವನು ಅಂತ, ಇನ್ನೊಂದು ಹಿರಣ್ಯಕಶಿಪು ಅಂದ್ರೆ, ಕಶಿಪು ಅಂದ್ರೆ ದಿಂಬು ಅಂತೆ. ಈ ಹಿರಣ್ಯಕಶಿಪು ಅಂದ್ರೆ ಆ ದಿಂಬಿನ ಕೆಳಗೆ ಬಂಗಾರವನ್ನ ಬಚ್ಚಿಟ್ಟವನು ಹಿರಣ್ಯಕಶಿಪು ಅಂತ ಹೇಳಿ. ನಾವೆಲ್ಲ ಮಾಡೋದು ಅದನ್ನೇ. ಯಾವಾಗ ನಾವು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗ್ತೀವೋ, ನಾವು ಹಿರಣ್ಯಕಶಿಪು ಆದ್ವೇ ಭಗವಂತ ನಮ್ಮ ಎದುರಿಗೆ ಉಗ್ರ ನರಸಿಂಹನಾಗಿನೇ ಬರ್ತಾನೆ. ಮತ್ತೆ ನಾವು ಪ್ರಹ್ಲಾದರಾಗಿ ಅವನ ಬಳಿಗೆ ಹೋದರೆ, ಮಗುವಾಗಿ ಮುಗ್ಧತೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಅವನ ಹತ್ರ ಹೋದ್ರೆ, ಅವನು ಪುಷ್ಕರಾಕ್ಷ ಅಂತ ಹೇಳ್ತಾನೆ, ಅಂದ್ರೆ ಪುಷ್ಟಿ ಕೊಡುವಂತಹ ಅಕ್ಷ ಆಗ್ತಾನೆ ಅಂತ ಹೇಳಿ. ಹಾಗ ಅವನು, ನಾವು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆದ್ರೆ ಅವನು ಲೋಹಿತಾಕ್ಷ ಆಗ್ತಾನೆ. ನಾವು ಪ್ರಹ್ಲಾದ ರಾಜರಾದ್ರೆ ಅವನು ಪುಷ್ಕರಾಕ್ಷ ಆಗ್ತಾನೆ ಅಂತ ಹೇಳಿ ಇದನ್ನ ಇಲ್ಲಿ ಅನುಸಂಧಾನ ಮಾಡಬೇಕು. ನರಸಿಂಹನ ಕಿಡಿಗಣ್ಣು, ಆ ಕುಡಿಗಣ್ಣ ಕಿಡಿ ಎಂಥದ್ದು ಅಂತ ಮಧ್ವಾಚಾರ್ಯರು ತಮ್ಮ ಲಕ್ಷ್ಮೀಕಾಂತ ಸ್ತುತಿ, ಅಂದರೆ ಈ ವಾಯುಸ್ತುತಿಗೆ ಪೂರ್ವದಲ್ಲಿ ಮಂಗಳ ರೂಪದಲ್ಲಿ ತ್ರಿವಿಕ್ರಮ ಪಂಡಿತರಿಗೆ ರಚನೆ ಮಾಡಿ ಅನುಗ್ರಹ ಮಾಡಿದಂತಹ ನಾವು ನಖಸ್ತುತಿ ಅಂತ ಏನು ಹೇಳ್ತೀವಿ, ಅದ್ರ ಜೊತೆಗೆ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ಅಂತ ಬರುತ್ತೆ, ಲಕ್ಷ್ಮೀಕಾಂತ ಸ್ತುತಿ ಅಂತಾರದು. ಅದರಲ್ಲಿ ಹೀಗೆ ಹೇಳ್ತಾರೆ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋಪಾಸ್ತಂ ರಸೋಯೋಷ್ಟಮಃ. ಇಲ್ಲಿ ನೋಡಿ, ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾಹ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ಇಲ್ಲಿ ಹೇಳ್ತಾರೆ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತ ಉತ್ಥಿತ ಅಗ್ನಿಸ್ಫುರತ್ ಖದ್ಯೋತೋಪಮ ಅಂತ ಹೇಳಿ, ಅಂದ್ರೆ ಆ ಭಗವಂತ, ಕೋಪಗೊಂಡಂತಹ ಭಗವಂತನ ಕಿಡಿ, ಆ ಕೊನೆಗಣ್ಣ ಕಿಡಿ ಎಂಥದ್ದು ಅಂದ್ರೆ ಅದು ಆ ಭಗವಂತನಿಗೆ ಕಂಪೇರ್ ಮಾಡುವಾಗ ಆ ಕೋಪ ಖದ್ಯೋತೋಪಮ, ಅಂದ್ರೆ ಖದ್ಯೋತ ಅಂದ್ರೆ ಈ ಆಕಾಶದಲ್ಲಿ ಬೆಳಗ್ತಾ ಹಾರಾಡುತ್ತಲ್ಲ ಮಿಣುಕುಳ ಅಂತ ಹೇಳಿ, ಅದು ಆ ಮಿಣುಕುಳ ಭಗವಂತನ ಮುಂದೆ ಅದೊಂದು ಮಿಣುಕು ಹುಳದಂತಹ ಕಿಡಿ ಅಷ್ಟೇ ಆ ಬೆಳಕಿನ ಇದು. ಅಂದ್ರೆ ಅದು ಲೋಕದ ಪಾಲಿಗೆ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರ ಅಂತೇಳಿ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ, ಆ ಕುಟಿಲ ಪ್ರಾಂತ ಅಂದ್ರೆ ಆ ಕೊನೆಗಣ್ಣು ಅಂತ ಹೇಳ್ತಾರೆ, ಕುಡಿಗಣ್ಣು ಅಂತ ಏನ್ ಹೇಳ್ತಾರಲ್ಲ ಹಾಗೆ, ಆ ಕುಡಿಗಣ್ಣೋಟದ ಕಿಡಿಗೆ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರ, ಅವನ ಆ ಪುಟ್ಟ ಕಿಡಿ ಅನ್ನೋದು ಆ ಬ್ರಹ್ಮಾಂಡದ ಪಾಲಿಗೆ ಅದು ವಿಸ್ಫುಲಿಂಗ ಆಯ್ತು, ಕಾಳ್ಗಿಚ್ಚಾಯ್ತು ಅಂತ ಹೇಳಿ. ಆ ಇದರಲ್ಲಿ ಬ್ರಹ್ಮೇಶ ಶಕ್ರೋತ್ಕರಾಹ ಭಸಿತಾಹ ಅಂದ್ರೆ ಬ್ರಹ್ಮ ರುದ್ರಾದಿ ಎಲ್ಲ ಸಮಸ್ತ ದೇವತೆಗಳು, ಇಡೀ ಬ್ರಹ್ಮಾಂಡವೇ ಬೂದಿಯಾಗೋಗುತ್ತೆ ಆ ಕುಡಿಗಣ್ಣ ಕಿಡಿಯಲ್ಲಿ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅದು ಯದ್ರೋಷೋತ್ಕರ ದಕ್ಷ ನೇತ್ರ ಕುಡಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾಹ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ಹೇಳಿ. ಹೀಗೆ ಯಾವ ಭಗವಂತನ ಆ ಕೋಪ ಅಲ್ಲ, ಪೂರ್ತಿ ಕೋಪ ಅಲ್ಲ, ಅದು ಕೋಪದ ಒಂದು ಅಂಶ, ಆ ಮಿಣುಕು ಹುಳದಂತಹ ಕಿಡಿ, ಅದೇ ಸಾಕು ಇಡೀ ಬ್ರಹ್ಮಾಂಡದ ನಾಶಕ್ಕೆ ಅಂತ ಹೇಳಿ ಆ ಭಗವಂತನ ಆ ವಿಶ್ವವ್ಯಾಪ್ತಿತ್ವವನ್ನ ಆ ಮಧ್ವಾಚಾರ್ಯರು ಅಲ್ಲಿ ಹೇಳ್ತಾರೆ. ಇನ್ನೊಂದು ಕೆಂಗಣ್ಣ ರೂಪ ಅಂದ್ರೆ ರಾಮನು ಕೂಡ ಒಮ್ಮೆ ಕೋಪ ಮಾಡ್ಕೊಂಡಿದ್ದಂತೆ. ರಾಮ ಅಂದ್ರೆ ನಗುಮುಖ, ಅವನು ಕೋಪ ಮಾಡ್ಕೊಂಡಿದ್ದು ಗೊತ್ತೇ ಇಲ್ಲ ಅನ್ನೋಂಗೆ ಇದ್ದಿದ್ದು. ತನ್ನ ಹೆಂಡತಿಯನ್ನು ಅಪಹರಿಸ್ಕೊಂಡು ಹೋದ್ರೆ ರಾವಣನ ಮೇಲೆ ಕೂಡ ಕೋಪ ಬಂದಿಲ್ಲ ಅವನಿಗೆ, ಅಂಥ ಕೋಪ. ಅಂದ್ರೆ ಒಮ್ಮೆ ಕೋಪವನ್ನ ತೋರಿಸ್ತಾನಂತೆ ರಾಮ. ಅಂದ್ರೆ ಯಾವಾಗ ಸಜ್ಜನರ
ತಾಳ್ಮೆಯನ್ನ ಲೋಕ ಬಲಹೀನ ಅಂತ ತಪ್ಪು ತಿಳ್ಕೊಂಡು ಅದನ್ನ ಇಗ್ನೋರ್ ಮಾಡಕ್ಕೆ ಶುರು ಮಾಡುತ್ತೋ, ಅವಾಗ ಆ ಸಜ್ಜನರ ಕೋಪ ಅನ್ನೋದಿದೆಯಲ್ಲ, ಅದು ಬ್ರಹ್ಮಾಂಡವನ್ನೇ ನಾಶ ಮಾಡುತ್ತಂತೆ. ಹಾಗಾಗಿ ಆ ಆ ರಾಮ 3-4 ದಿನ ಕಾಲ ಆ, ದರ್ಭಾಶಾಹಿಯಾಗಿ ಸಮುದ್ರದ ದಡದಲ್ಲಿ ಕೂತು ಕಾಯ್ತಾ ಇದ್ನಂತೆ, ನಂಗೆ ದಾರಿ ಮಾಡಿಕೊಡು, ಹೋಗ್ಬೇಕು, ನನ್ನ ಹೆಂಡತಿನ ಕರ್ಕೊಂಡು ಬರಕ್ಕೆ ವಾಪಸ್ಸು ಲಂಕೆಗೆ ಹೋಗ್ಬೇಕು ಅಂತ. ಇಲ್ಲ, ಅವನು ಏನು ಅಪ್ಪಣೆ ಬೇಡಿದ್ರು ಕೂಡ, ಸ್ತೋತ್ರ ಮಾಡಿದ್ರು, ಅವನು ಸಮುದ್ರ ನಿವಾಕ ವರ್ಣ ಬರಲೇ ಇಲ್ಲ ಅಂತೆ ಸಮುದ್ರ ದೇವ. ಕೊನೆಗೆ ರಾಮನಿಗೆ ಕೋಪ ಬಂತು. ಲಕ್ಷ್ಮಣನ ಕಡೆ ಒಂದು ಸುಮ್ಮನೆ ಹಿಂಗೆ ನೋಡ್ದ. ರಾಮ ಅಂದ್ರೆ ಅವ್ರು ಬಾಯಿ ಬಿಟ್ಟು ಹೇಳೋದೆಲ್ಲ ಅಲ್ಲ. ಲಕ್ಷ್ಮಣ ರಾಮ ಅವರ ಸಂಬಂಧ ಹೇಗಿತ್ತು ಅಂದ್ರೆ, ರಾಮ ಯಾವುದನ್ನು ಲಕ್ಷ್ಮಣನಿಗೆ ಬಾಯಿ ಬಿಟ್ಟು ಹೇಳ್ತಾ ಇರಲಿಲ್ಲ. ಸುಮ್ಮನೆ ಅವನ ಕಡೆ ಒಂದು ಕಣ್ಣು ಹಾಯಿಸಿದ್ರೆ ಸಾಕು. ಲಕ್ಷ್ಮಣನ್ ಹೇಗೆ ರಾಮನಿಗೆ ಟ್ಯೂನ್ ಆಗಿದ್ದ ಅಂತಂದ್ರೆ, ಅವನು ಸುಮ್ಮನೆ ಕಣ್ಣು ನೋಡಿದ್ರೆ ಸಾಕು, ಈ ಕ್ಷಣದಲ್ಲಿ ರಾಮ ಇದನ್ನೇ ಹೇಳ್ತಿದ್ದಾನೆ ಅಂತ ಗೊತ್ತಾಗ್ತಾ ಇತ್ತು. ಇಮಿಡಿಯೇಟ್ ಆಗಿ ಅವನು ಬಿಲ್ಲು ಬಾಣಗಳನ್ನ ತಂದ ತಕ್ಷಣ ರಾಮ, ಇದು ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ಯಾ, ನೋಡು ನನ್ನ ಕೋಪ ಹೇಗಿರುತ್ತೆ ಅಂತ ಈಗ ನೋಡು ಅಂತ ಹೇಳಿ ಆ ರಾಮ ಬಾಣವನ್ನ ಹೂಡಿದ. ಆ ಪ್ರಭೆಗೆ ಆ ಸಮುದ್ರ ಅಲ್ಲೋಲ ಕಲ್ಲೋಲ ಆಯ್ತು. ಎಲ್ಲಿ ಆವಿಯಾಗಿ ಕುದಿಯಕ್ಕೆ ಶುರುವಾಗಿ ಅಲ್ಲಿ ಜೀವಿಗಳೆಲ್ಲ ಸಾಯ್ಲಿಕ್ಕೆ ಶುರು ಆದವು. ಅಂಥ ಆ ರಾಮನ ಕೋಪ ಹಾಗಿತ್ತು. ಆವಾಗ ಅವನು ಸಮುದ್ರ ದೇವ ಬಂದು ಬೇಡ್ಕೊಂಡು, ನನ್ನಿಂದ ತಪ್ಪಾಯಿತು ಅಂತ ಕ್ಷಮಿಸಿ, ಈಗ ರಾಮ ಒಮ್ಮೆ ಬಾಣ ಬಿಟ್ರೆ ಇದಕ್ಕೆ ಫೇಲ್ಯೂರ್ ಅನ್ನೋದಿಲ್ಲ, ಇದೇನ್ ಮಾಡ್ಬೇಕು ಹೇಳಂದಾಗ ಅಲ್ಲಿ ಮತ್ತೆ ಅಲ್ಲಿ ಇನ್ನೊಂದು ಯಾವುದೋ ಒಂದು ಲೋಕ ಇದೆ, ಅಲ್ಲಿ ದುಷ್ಟರಿದ್ದಾರೆ ಅಂತೆಲ್ಲ ಹೇಳಿ ಅಲ್ಲಿ ಆ ಬಾಣ ಪ್ರಯೋಗ ಆಗಿ ದುಷ್ಟರ ನಾಶ ಆಯ್ತು. ಅಂದ್ರೆ ಇಲ್ಲೂ ಕೂಡ ರಾಮ ಸುಮ್ಮನೆ ನಾನು ಬಂದಿದ್ದೀನಿ, ನನ್ ನನಗೆ ಬೆಲೆ ಕೊಡದೆ ಕೂತಿದೆಲ್ಲ ನೀನು ಅಂತ, ಅದು ಈಗೋ ಇಂದ ಬಂದದ್ದಲ್ಲ. ಇದು ಶಾಂತವಾದ ಕೋಪ. ಅಂದ್ರೆ ಅಜ್ಞಾನ, ನಮ್ಮ ಈಗೋ ಇಂದ ಬರುತ್ತಲ್ಲ ಕೋಪ, ಆ ಥರದ್ದಲ್ಲ. ಅವನಿಗೆ ನಿಜವಾಗಿ ಎಲ್ಲಿ ಗೌರವ ಸಲ್ಲಬೇಕೋ ಅಲ್ಲಿ ಗೌರವ ಸಲ್ಲದೆ ಇದ್ದಾಗ ಅದು ಹಿರಿಯರಿಗೆ ಮಾಡುವ ಅಪಚಾರ ಅಂತ ಹೇಳಿ, ಹಾಗೆ ಸಮುದ್ರ ದೇವ ಮಾಡಿದ ಅಪಚಾರ. ಆದ್ರಿಂದ ಅದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ದ. ಅಂದ್ರೆ ಯಾರ್ಯಾರಿಗೆ ಎಂಥ ಶಿಕ್ಷೆಯೋ, ಎಷ್ಟು ಶಿಕ್ಷೆಯೋ ಅಷ್ಟೇ ಶಿಕ್ಷೆ. ಈ ರಾವಣನಿಗೆ ಅವನು ತಲೆ ಕಡಿಯೋದೇ ಶಿಕ್ಷೆ ಆಯಿತು. ಆದರೆ ಸಮುದ್ರ ದೇವನಿಗೆ ಅಂದ್ರೆ ಈಗ ಒಳ್ಳೆಯವರಲ್ಲೂ ಕೆಲವು ಲೋಪಗಳು ದೋಷಗಳಾದಾಗ ಅವ್ರಿಗೆ ಎಷ್ಟು ಬೇಕೋ, ಅಂದ್ರೆ ಈಗ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಒಬ್ಬ ಬುದ್ಧಿವಂತ ಹುಡುಗ ತಪ್ಪು ಮಾಡಿದ್ರೆ ಸುಮ್ಮನೆ ತಲೆ ಮೇಲೆ ಹಿಂಗ್ ಮಟ್ಕಿ, ಯಾಕೋ ಹಿಂಗ್ ಮಾಡ್ತೀಯ ನೀನು, ಇಷ್ಟು ಗೊತ್ತಾಗಲ್ವೇನೋ ಅಂತ ಹೇಳ್ತಾರೆ. ಇನ್ನು ಕೆಲವು ತುಂಬಾ ದುಷ್ಟರನ್ನ ಸಸ್ಪೆಂಡ್ ಮಾಡಿ ಶಾಲೆಯಿಂದನೇ ಹೊರಗಾಕ್ತಾರೆ. ಹೀಗೆ ಅವರವರ ಪಾಪಕ್ಕೆ ತಕ್ಕಂತೆ, ಅವರವರ ತಪ್ಪಿಗೆ ತಕ್ಕಂತೆ ಶಿಕ್ಷೆಯನ್ನು ಕೊಡುವಂತಹ ಭಗವಂತನ ರೂಪ ಲೋಹಿತಾಕ್ಷ, ಕೆಂಗಣ್ಣ ರೂಪ. ಮತ್ತೆ ಇನ್ನೊಂದು, ಕೃಷ್ಣನು ಅಷ್ಟೇ, ಅವನು ಕೋಪಗೊಂಡಂತಹ ದಾಖಲೆಗಳು ಬಹಳ ಕಮ್ಮಿ, ಅಂದ್ರೆ ಇಲ್ಲವೇ ಇಲ್ಲ ಅನ್ನೋಷ್ಟು ಕಮ್ಮಿ. ಎಲ್ಲರನ್ನು ನಗನಗುತ್ತಾ ಮುಗಿಸಿ ಹಾಕಿದ ಅಷ್ಟು ಶತ್ರುಗಳನ್ನ. 21 ಬಾರಿ ಜರಾಸಂಧ ಸೈನ್ಯ ತಗೊಂಡು ಬಂದ್ರು, ನಗನಗುತ್ತಾ ಆಟ ಆಡ್ತಾ ಅವ್ರನ್ನೆಲ್ಲ ನಾಶ ಮಾಡಿದಂತಹ ಅವನು. ಒಮ್ಮೆ ತುಂಬಾ ಕೋಪ ಬಂತ ಕಾಣಿಸಿಕೊಂಡಂತೆ ಕೋಪಗೊಂಡವನಂಗೆ, ಅದೊಂಥರ ಹುಸಿ ಕೋಪ. ಅದೇನಂದ್ರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಹೇಳ್ತಾರಲ್ಲ, ಹಾಗೆ ತನ್ನ ಭಕ್ತ ಹೇಳಿದ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರ ಅವನು ಕೋಪಗೊಂಡಂತೆ ನಟಿಸಿದ ಅಂತೆ. ಹೇಗೆ ಅಂದ್ರೆ, ಈಗ ಭೀಷ್ಮರದೊಂದು ಪ್ರತಿಜ್ಞೆ, ಭೀಷ್ಮಂದು ಹೀಗೆ ಏನೇ ಒಂದು ಪ್ರತಿಜ್ಞೆ ಮಾಡೋದು ಮತ್ತೆ ಸಿಗಿಸಿ ಹಾಕೋದು. ಅಂದ್ರೆ ಅದ್ ಪ್ರತಿಜ್ಞೆ ಮಾಡೋದು ತಪ್ಪು ಅಂತಲ್ಲ, ಪ್ರತಿಜ್ಞೆ ಯಾವ ಕಾರಣಕ್ಕೆ ಅನ್ನೋದು ಮುಖ್ಯ ಆಗತ್ತೆ. ಇವನು ಅಂದ್ರೆ ಈ ಭಕ್ತರು ಮತ್ತೆ ಭಗವಂತನ ನಡುವಿನ ಇದೊಂದು ವಿನೋದ. ಭೀಷ್ಮ ಪ್ರತಿಜ್ಞೆ ಮಾಡಿದ್ದ ಅಂತೆ. ಇವನು ಕೃಷ್ಣನ ಪ್ರತಿಜ್ಞೆ ಇತ್ತು. ನಾನು ಅಂದ್ರೆ ಮಾತು ಕೊಟ್ಟಿದ್ದ ಅರ್ಜುನ, ಧರ್ಮರಾಜ, ಇವನು ದುರ್ಯೋಧನ, ಇಬ್ರಿಗುನು ತನ್ನ ಸೈನ್ಯ ದುರ್ಯೋಧನ ಕಡೆಗೆ ಮತ್ತು ತಾನು ಶಸ್ತ್ರರಹಿತನಾಗಿ ಯಾವುದೇ ಆಯುಧ ಇಲ್ಲದಂತಹ ಬರೀ ಕೇವಲ ಕೃಷ್ಣ ಅರ್ಜುನನ್ ಕಡೆ ಅಂತ ಹೇಳಾಯ್ತು. ನಾನು ಅಸ್ತ್ರ ಶಸ್ತ್ರ ಎತ್ತೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ, ಮಾತು ಕೊಟ್ಟಿದ್ದ. 10 ದಿನ ಯುದ್ಧ ಕಳೀತಾ ಬಂದ್ರು ಕೂಡ ಏನು ಮಾಡ್ತಿಲ್ಲ ಅರ್ಜುನ, ಮಕ್ಕಳಾಟ ತರ ಬಾಣ ಬಿಡ್ತಿದ್ದಾನೆ. ಅವನ್ಗೆ ಏನೂ ಆಗ್ತಾ ಇಲ್ಲ. ಈ ಕಡೆ ಪಾಂಡವರ ಸೈನ್ಯ ಎಲ್ಲ ಸರ್ವನಾಶ ಆಗ್ತಾ ಇದೆ. ಅಂತ ಸಮಯದಲ್ಲಿ ಹೌದಲ್ವಾ, ನಿನಗೆ ನಿನ್ನ ತಾತನೇ ಮುಖ್ಯ ಆಯ್ತು, ಧರ್ಮಕ್ಕಿಂತ ನಿನಗೆ ಅಧರ್ಮದ ಕಡೆಗಿರೋ ನಿನ್ನ ತಾತನೇ ಮುಖ್ಯ ಆಯ್ತಲ್ಲ. ಹೌದು, ನಿಮಗೆ ರಾಜ್ಯ ಬೇಡ, ಏನು ಬೇಡ, ನನಗ್ ಬೇಕಾಗಿರೋದು ರಾಜ್ಯ ಅಲ್ವಾ. ಸರಿ, ನನ್ನ ತೀರ್ಮಾನ ಆಗಿದೆ, ನಾನೇ ಇವತ್ತಿಗೆ ಈ ಕ್ಷಣದಲ್ಲೇ ಇಡೀ ಯುದ್ಧ ಮುಗಿಸ್ಬಿಡ್ತೀನಿ
ನೀವು ರಾಜ್ಯ ಆಳ್ಕೊಂಡು ಆಳಮಗಿರಿ, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗಿರಿ ಅಂತ ಹೇಳಿ ಕೃಷ್ಣ ಅಲ್ಲೇ ಬಿದ್ದಿದ್ದ ಯಾವುದೋ ಒಂದು ರಥ ಚಕ್ರವನ್ನ ಹಿಡಿದು ನುಗ್ತಾನಂತೆ. ಅವನು ಹೇಗೆ ನುಗ್ತಿದ್ದ ಅಂದ್ರೆ ಅವನು ವ್ಯಾಸರು ಅವರ ವರ್ಣನೆ ಕೊಡ್ತಾರೆ. ಆ ಅವನ ಕೋಪಕ್ಕೆ ಭೂಮಿಯೇ ನಡಗಿದೆ. ಅಷ್ಟೊತ್ತರಲ್ಲಿ ಅವನ ಭುಜದಿಂದ ಅವನು ಅರ್ಜುನ ಬಂದು ಕಾಲು ಹಿಡ್ಕೊಂಡ, ಬೇಡ್ಕೊಂಡ, ಇಲ್ಲ ನನ್ನ ತಪ್ಪಾಯ್ತು, ನನ್ನ ಕರ್ತವ್ಯ ಮಾಡ್ತೀನಿ ಸರಿಯಾಗಿ, ಭೀಷ್ಮನ ವಧೆ ಮಾಡ್ತೀನಿ ಅಂತೆಲ್ಲ ಮತ್ತೆ ಪ್ರತಿಜ್ಞೆ ಮಾಡ್ದ. ಆವಾಗ ಕೃಷ್ಣನ ಹೆಗಲಿಂದ ಅವನ ಉತ್ತರಿಯ ನೆಲದ ಮೇಲೆ ಬಿತ್ತಂತೆ. ಕೃಷ್ಣನ್ ಕೋಪ ನೋಡ್ಕೊಂಡು ಭೂಮಿಗೂ ಭಯ ಆಗಿತ್ತು, ಎಲ್ಲಿ ಮತ್ತೆ ಪ್ರಳಯ ಮಾಡ್ತಾನೋ ಇವನು ಅಂತ. ಆ ಬಿಳಿಯ ಅವನು ಉತ್ತರಿಯ ನೆಲದ ಮೇಲೆ ಬಿದ್ದಾಗ ಅದು ಭೂಮಿಗೆ ಸಾಂತ್ವನ ಹೇಳ್ದಂಗೆ ಆಯ್ತಂತೆ. ಬೆಂತಟ್ಟಿ ಏನು ಯೋಚನೆ ಮಾಡ್ಬೇಡ, ಅಂಥದ್ದೇನಾಗಲ್ಲ ಅಂತ ಸಮಾಧಾನ ಹೇಳ್ದಂಗಿತ್ತು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಆ ಕೋಪದಲ್ಲೂ ಹಾಗೆ ಅವನು ಕೋಪಗೊಂಡಂಗೆ ನಟಿಸಿ ಅವನ ಭಕ್ತನ ಏನೋ ಒಂದು ಪ್ರತಿಜ್ಞೆ ಇತ್ತು, ಇವನ ಕೈಲಿ ನಾನು ಶಸ್ತ್ರ ಹಿಡಿಸ್ತೀನಿ, ಕೃಷ್ಣನ ಕೈಲಿ ಅವನಿಗೆ ಶಸ್ತ್ರ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದನಲ್ಲ, ನಾನು ಶಸ್ತ್ರ ಹಿಡಿಸ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಭೀಷ್ಮ ಮಾಡಿದ್ದ. ಆ ಪ್ರತಿಜ್ಞೆಯನ್ನು ಉಳಿಸಿದ. ಇತ್ತ ಅರ್ಜುನ ಈ ಯುದ್ಧವನ್ನು ಗೆಲ್ಲಬೇಕನ್ನೋ ಪ್ರತಿಜ್ಞೆಯನ್ನು ಉಳಿಸಿದ. ಮತ್ತೆ ತಾನು ಭಕ್ತ ಪರಾಧೀನ, ಭಕ್ತರು ಏನು ಹೇಳ್ತಾರೋ ಅದನ್ನೇ ನಾನು ಮಾಡ್ತೀನಿ ಅನ್ನೋ ಒಂದು ಮಹಾನ್ ಪ್ರತಿಜ್ಞೆ ಇದೆ. ಅದು ಮೂಲ ರೂಪದಲ್ಲೂ ಮತ್ತೆ ಅವತಾರ ರೂಪದಲ್ಲೂ ಯಾವಾಗಲೂ ನಿಲ್ಲುವಂತಹ ಇದು. ಆ ಮಾತನ್ನು ಕೂಡ ಭಗವಂತ ಉಳಿಸ್ಕೊಂಡ. ಹಾಗಾಗಿ ಅವನು ಭೀಷ್ಮನ ಮೇಲೆ ಕೋಪಗೊಂಡಿದ್ದಂತಹ ಕೃಷ್ಣ ಅವನು ಕೂಡ ಲೋಹಿತಾಕ್ಷ, ಅಂದ್ರೆ ಲೋಕ ಹಿತಕ್ಕಾಗಿ. ಇಲ್ಲಿ ಲೋಹಿತ ಅನ್ನೋದು ಲೋಕ ಎನ್ನೋದರ ಅಬ್ರಿವೇಶನ್. ಈ ಭಗವಂತನ ದೃಷ್ಟಿ ಬೀಳೋದು ಅಂದ್ರೆ ಏನು ಅಂದ್ರೆ ಅದು ಆ ಲೋಕಹಿತ ಆಗೋದು ಅಂತ, ಅನುಗ್ರಹ ಆಗೋದು ಅಂತಲೇ ಅರ್ಥ. ಇಲ್ಲಿ ನಮ್ಮ ರಾಮಾನುಜ ಪರಂಪರೆಯಲ್ಲಿ ಒಂದು ನಂಬಿಕೆ ಇದೆ. ನಾವು ಶ್ರೀ ವೈಷ್ಣವ, ಯಾವುದೇ ಶ್ರೀ ವೈಷ್ಣವ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಅರ್ಧ ಕಣ್ಣು ಮುಚ್ಚೋಗೆ ನಾಮ ಹಾಕಿರ್ತಾರೆ. ಅರ್ಧ ಕಣ್ಣು ಮುಚ್ಚಿರುತ್ತೆ, ಆ ಮೂಗು ಅದ್ರ ಪಕ್ಕದಲ್ಲಿ ಅರ್ಧ ಕಣ್ಣು ಕವರ್ ಆಗಿರುತ್ತೆ, ಗಮನಿಸ್ತಿರ್ತೀರಾ. ನಾವು ಮೊದ್ಲೆಲ್ಲ ಅನಿಸ್ತಾ ಇತ್ತು, ಇದೇನಿದು ಹಿಂಗೆ ಮುಖನೇ ಕಾಣದಂಗೆ ಮುಚ್ಚಿಬಿಟ್ಟಿದಾರಲ್ಲ ಅಂತ ಅನ್ಕೊಳ್ತಾ ಇದ್ವಿ. ನಮ್ಮ ಗುರುಗಳು ಇವರು KS ನಾರಾಯಣಾಚಾರ್ಯರು ಒಂದು ಪ್ರವಚನದಲ್ಲಿ ಇದ್ರ ವಿವರಣೆ ಏನು ಅಂತ ಹೇಳಿದ್ರು. ಅಂದ್ರೆ ಯಾವುದೇ ಜೀವಿಗೆ ಆಗಲಿ, ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಪೂರ್ತಿಯಾಗಿ ಭಗವಂತನ ದೃಷ್ಟಿ ಅಂದ್ರೆ ಶಕ್ತಿಪಾತ ಅಂತ ಹೇಳಿ, ಆ ಶಕ್ತಿಯನ್ನ ತಡ್ಕೊಳ್ಳೋ ಶಕ್ತಿ ಯಾವ ಜೀವಿಗಳು ಇಲ್ಲಂತೆ ಲಕ್ಷ್ಮೀ ದೇವಿಗೆ ಬಿಟ್ರೆ. ಹಾಗಾಗಿ ಭಗವಂತನ ಪೂರ್ತಿ ಕಣ್ಣು ಬೀಳಬಾರ್ದು, ಅವನ ಕುಡಿಗಣ್ಣ ನೋಟ ನಮ್ಮ ಮೇಲೆ ಬೀಳ್ಬೇಕು ಅನ್ನೋ ಕಾರಣಕ್ಕೆ ಅರ್ಧ ನಿಮೀಲಿತನಾಗಿ ನಮ್ಮ ಕಡೆ ನೋಡ್ಲಿ ಭಗವಂತ. ಅರೆ ನಿಮೀಲಿತ ಕಣ್ಣು ಅಂತಂದ್ರೆ ಅದು ಮಂಗಳಕರ ಅಂತ ಹೇಳಿ, ಅಂದ್ರೆ ಶಾಂತವಾಗಿದೆ ಅಂತ ಹೇಳಿ. ಹಾಗಾಗಿ ಭಗವಂತನ ಶಾಂತ ದೃಷ್ಟಿ ನಮ್ಮ ಮೇಲೆ ಬೀಳಲಿ. ಈ ಧ್ಯಾನಸ್ಥರಾಗಿ ಧ್ಯಾನದಿಂದ ಹೊರಗೆ ಬರುವಾಗ ಆ ಅರೆ ನಿಮೀಲಿತ ಅಂತ ಹೇಳ್ತಾರೆ, ಅರ್ಧ ಮುಚ್ಚಿದ ಕಣ್ಣು. ಹಾಗೆ ಆ ಭಗವಂತ ಆ ಅರ್ಧ ನಿಮೀಲಿತನಾಗಿ ಆ ಕುಡಿಗಣ್ಣೋಟ ನಮ್ಮ ಮೇಲೆ ಬೀಳಲಿ, ಪೂರ್ತಿಯಾಗಿ ಅವನ ಕೆಂಗಣ್ಣು ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೂ ಅಥವಾ ಆ ಪೂರ್ತಿ ಕಣ್ಣು, ಆ ಶಕ್ತಿ ನಮಗೆ ತಡೆಯಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಅರ್ಧ ಕಣ್ಣಿಗೆ ಮಾತ್ರ ಆ ಮರೆ ಮಾಡಿರ್ತಾರೆ ಅನ್ನೋದನ್ನ ಅಲ್ಲಿ ಅನುಸಂಧಾನ ಹೇಳಿದ್ರು. ಇದು ಕೇವಲ ಒಂದು ಸಂದರ್ಭ ಬಂತು ಅಂತ ಅದು ವಿವರಣೆ ಕೊಡೋದಾಯ್ತು. ಈಗ ಲೋಹಿತಾಕ್ಷ ಆಯ್ತು. ಪ್ರತರ್ದನಃ ಅಂತ ಹೇಳಿ, ಪ್ರತರ್ದನಃ ಅಂದ್ರೆ ತರ್ದ ಹಿಂಸಾಯಾಮ್ ಅಂತ ಹೇಳಿ. ತರ್ದನ ಅಂದ್ರೆ ತುಳಿಯುವುದು, ನಾಶ ಮಾಡೋದು ಅಂತ ಅರ್ಥ. ಪ್ರತರ್ದನ ಅಂದ್ರೆ ಪ್ರಕೃಷ್ಟವಾದ ನಾಶ ಮಾಡುವವನು ಯಾರು ಅಂದ್ರೆ ಅದೇ ನಾವು ಕಠೋಪನಿಷತ್ ಮಾತು ಹೇಳ್ತೀವಲ್ಲ, ಮೃತ್ಯುರ್ಯಸ್ಯೋಪೇಚನಂ ಅಂತ. ಆ ಮೃತ್ಯುವು ಕೂಡ ಇಡೀ ಜಗತ್ ಪ್ರಳಯ ಮಾಡುವಂತಹ, ಜಗತ್ತನ್ನೇ ಕಬಳಿಸುವ ಮೃತ್ಯುವು ಕೂಡ ಇವನಿಗೆ ಒಂದು ಊಟದ ಜೊತೆ ಒಂದು ನೆಂಚ್ಕೊಳ್ಳುವಂತಹ ಉಪ್ಪಿನಕಾಯಿ ಇದ್ದಂಗೆ ಅಂತ ಹೇಳಿ ಆ ಭಗವಂತನ ವ್ಯಾಪ್ತಿಯನ್ನ ಹೇಳ್ತಾರೆ. ಹಾಗೆ ಆ ತರ್ದ ಹಿಂಸಾಯಂ ಅಂದ್ರೆ ಜಗತ್ತನ್ನ ಆ ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತನ್ನ ನುಂಗುವವನು, ಕಬಳಿಸುವವನು ಅಂತ ಒಂದು ಅರ್ಥ. ಇನ್ನೊಂದು ಈ ತರ್ದ ಹಿಂಸಾಯಂ ಎಲ್ಲ ದುಷ್ಟರನ್ನ ನಾಶ ಮಾಡೋದು ಅಂತಂದ್ರೆ ಭಗವಂತನ ಯಾವ ಯಾವ ಅವತಾರ ರೂಪಗಳಿದೆಯೋ ಅಲ್ಲೆಲ್ಲ ಏನೇನು ದುಷ್ಟ ನಾಶ ಆಯಿತೋ ಅದೆಲ್ಲವನ್ನು ಕೂಡ ಇಲ್ಲಿ ನಾವು ಅನುಸಂಧಾನ ಮಾಡ್ಕೊಳ್ಬಹುದು, ಪ್ರತರ್ದನಃ ಅಂತ ಹೇಳಿ. ಕೃಷ್ಣಾವತಾರದಲ್ಲಿ ನೋಡೋದಾದ್ರೆ ಕಾಳಿಯ ಮರ್ದನ ಮಾಡಿದಂತಹ
ಕೃಷ್ಣ ಕಾಳಿಯನನ್ನ ತುಳಿದು ಅವನಲ್ಲಿ ಆ ಧಾರ್ಷ್ಟ್ಯ ದುಷ್ಟ ಬುದ್ಧಿಯನ್ನೆಲ್ಲ ತೆಗೆದು ಅವನನ್ನ ಉದ್ಧಾರ ಮಾಡಿದವನು ಅಂತ. ಇನ್ನೊಂದು ಏನಂದ್ರೆ ಈ ಈ ಕಾಳಿಯ ಮರ್ದನ ಮಾಡೋದು ಕೃಷ್ಣ ಅಂತಂದ್ರೆ ನಮ್ಮ ಅಂತರಂಗದಲ್ಲಿ ಹೆಡೆ ಬಿಚ್ಕೊಂಡಿರುವಂತಹ ಆ ಎಲ್ಲ ಬಯಕೆಗಳು, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಹೇಳಿ ಇಷ್ಟೆಲ್ಲ ಹೆಡೆ ಆಡಿಸ್ಕೊಂಡಿರುವಂತಹ ಇದನ್ನೆಲ್ಲ ತುಳಿದು ಅದನ್ನ ಶಾಂತಗೊಳಿಸಿ ನಮ್ಮನ್ನ ಉದ್ಧಾರ ಮಾಡಲಿ ಅನ್ನೋವಂತಹ ಒಂದು ಅನುಸಂಧಾನ, ಅದು ಪ್ರತರ್ಧನಃ ಅಂತ ಹೇಳಿ ಇಲ್ಲಿ ನಾವು ಸ್ವೀಕಾರ ಮಾಡಬೇಕು ಈ ಅರ್ಥವನ್ನ. ಇಲ್ಲಿಗೆ ಅಂದ್ರೆ ಈ ಪ್ರತರ್ಧನಃ ಅನ್ನೋ ಒಂದು ನಾಮದ ಅರ್ಥಚಿಂತನೆಯೊಂದಿಗೆ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಅಂತ ಇನ್ನೂ ಒಂದು ಪಾದ ಉಳಿತು 7ನೇ ಶ್ಲೋಕದಲ್ಲಿ. ಯಥಾಶಕ್ತಿ ಮುಂದಿನ ವಿಡಿಯೋಗಳಲ್ಲಿ ಇದನ್ನ ನಾವು ಗಮನಿಸ್ಕೊಂಡು ಅನುಸಂಧಾನ ಮಾಡಿಕೊಂಡು ತಿಳ್ಕೊಂಡು ತಿಳಿಸ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ತಾ ಇದನ್ನ ಈ ವಿಷ್ಣು ಸಹಸ್ರನಾಮ ಚಿಂತನೆಯನ್ನ ತಾತ್ಕಾಲಿಕವಾಗಿ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ನಾಮಗಳು. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ನಮಸ್ಕಾರ ಮತ್ತು ಅಭಿವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀರಾಮ್.